ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಆದಾಗ ನನ್ನ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ, ಖಂಡಿತವಾಗ್ಲೂ ನೀವು ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ ಫಾಲೋ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಬಿಡುಗಡೆ ಮಾಡ್ತೀವಿ, ಒಟ್ಟಿಗೆ ನಾವು ನಿಮಗೆ 3 ಕಂತಿನ ಹಣ ಕೂಡ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ಇದುವರೆಗೂ ಕೂಡ ಹಣ ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ. ಯಾಕೆ ಅಂತ ಕೂಡ ಅವ್ರು ಅಪ್ಡೇಟ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಅವ್ರ ಆಕ್ಸಿಡೆಂಟ್ ಆದಮೇಲೆ ಹಾಸ್ಪಿಟಲೈಸ್ ಆಗಿದ್ರು, ಆಮೇಲೆ ಡಿಸ್ಚಾರ್ಜ್ ಆಗಿ ಇಷ್ಟು ದಿನ ರೆಸ್ಟಲ್ಲಿ ಇದ್ರು. ಹಾಗಾಗಿ ಲೇಟ್ ಆಗಿದೆ. ಹಾಗೆ ಜಮೆ ಮಾಡುವ ಪ್ರಕ್ರಿಯೆ ಕೂಡ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ನಮಗೆ ಇಷ್ಟು ದಿನ ತಡ ಆಯಿತು. ಸೊ ಹಾಗಾಗಿ ಒಟ್ಟಿಗೆ 3 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗಲೇ 2 ಕಂತಿನ ಹಣ DBT ಮುಖಾಂತರ ಜಮೆ ಮಾಡ್ತೀವಿ, ಇನ್ನೊಂದು 4-5 ದಿವಸದಿಂದ 1 ವಾರದೊಳಗೆ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಇನ್ನೂ ಬಂದಿಲ್ಲ, ಬಟ್ 1 ವಾರದೊಳಗೆ ಎಲ್ಲರಿಗೂ ಕೂಡ ಬರುತ್ತೆ. ಇದು ಕೇವಲ 16 ಮತ್ತು 17ನೇ ಕಂತಿನ ಹಣ ಮಾತ್ರ. ಅಂದರೆ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳದು ಇವಾಗ ಜಮೆ ಮಾಡ್ತಿದ್ದಾರೆ. ಇನ್ನು ಅಂದರೆ ಇವಾಗ ಜನವರಿ ತಿಂಗಳದು ಇನ್ನೂ ಕೂಡ ಜಮೆ ಮಾಡಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಯಾಕಂದರೆ 1 ಕಂತಿನ ಹಣಕ್ಕೇ ಸರ್ಕಾರದಿಂದ 2,700 ಕೋಟಿ ಹಣನ ರಿಲೀಸ್ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ಇವಾಗ ಅಂದರೆ ಇಷ್ಟು ದಿನ ಲೇಟ್ ಆಗಿದ್ದರಿಂದ ಇವಾಗ 2 ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಮತ್ತು ಮಾರ್ಚಲ್ಲಿ ಇವಾಗ ನೆಕ್ಸ್ಟು ಜನವರಿ ತಿಂಗಳದ್ದು ಹಣ ಜಮೆ ಮಾಡ್ತಾರೆ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಒಟ್ಟಿನಲ್ಲಿ ಇನ್ನೊಂದು 4-5 ದಿವಸದಿಂದ 1 ವಾರದಲ್ಲಿ ಹಣ ಖಾತೆಗಳಿಗೆ ಜಮೆ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ಈಗ ಸತತವಾಗಿ ಇದು 15 ಕಂತಿನ ಹಣನ ತೊಗೊಂಡಿದ್ದೀರಾ. ಅವ್ರು ಹಾಕಿದ ದಿವಸನೇ ಎಲ್ಲರ ಖಾತೆಗೆ ಬರೋದಿಲ್ಲ. ಅದು ತುಂಬಾ ಟೈಮ್ ತೊಗೊಳುತ್ತೆ. ಒಂದೊಂದ್ಸತಿ 1 ತಿಂಗಳಾದರೂ ಕೂಡ ಕೆಲವೊಬ್ಬರಿಗೆ ಇನ್ನೂ ಬಂದಿರಲ್ಲ ಹಣ. ಹಾಗಾಗಿ ವೆಯ್ಟ್ ಮಾಡಿ. ಒಂದೇ ದಿವಸನ ಎಲ್ಲರಿಗೂ ಬರೋದಿಲ್ಲ, ಕ್ರಮವಾಗಿ ಬರುತ್ತೆ. ಯಾಕಂದರೆ ಇವಾಗ ನಾಳೆ ಸಂಡೇ ಆಗುತ್ತೆ, ಗೌರ್ಮೆಂಟ್ ಹಾಲಿಡೇ. ಹಾಗಾಗಿ ಮಂಡೆಯಿಂದ ಬರುವಂತಹ ಚಾನ್ಸಸ್ ಇರುತ್ತೆ. ಒಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ದಂಗೆ 1 ವಾರದಲ್ಲಿ ಎಲ್ಲರ ಖಾತೆಗೆ ಬರುತ್ತೆ. ಸೊ ಯಾರು ಕೂಡ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅವ್ರು ನೋಡಿದ್ರೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ನಮ್ಮ ಖಾತೆಗೆ ಬಂದಿಲ್ಲ ಅಂತ. ಸೊ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ 2 ತಿಂಗಳ ಹಣ ಬರುತ್ತೆ ಅಂತ ಅವರೇ ತಿಳಿಸಿದ್ದಾರೆ. ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ವಿ, ನನಗೆ ಇನ್ನೂ ಹಣ ಬಂದಿಲ್ಲ, ನಮಗೆ ಇನ್ನೂ ಜಮೆ ಆಗಿಲ್ಲ ಅಂತ. ಹಾಗಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂತಾರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.